ಮಗ ಅಥವಾ ಮಗಳು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಕೊಂಡು ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ ಅಂತಂದ್ರೆ ಅಲ್ಲೇ ನಾವು ಎಡವಿದ್ವಾ? 500 kg ಮಾದಕ ದ್ರವ್ಯಗಳು ನಮ್ಮ ರಾಜ್ಯದಲ್ಲಿ ಓಡಾಡ್ತಾ ಇದೆ. ಜನವರಿ 1 ಸೆಲೆಬ್ರೇಷನ್ ಅಂದ್ರೆ ಎಲ್ಲ ಮಾಡಬಾರದೆಲ್ಲ ಮಾಡೋದಕ್ಕೆ ಇದೊಂದು ವೇದಿಕೆ ಆಗೋಗ್ಬಿಟ್ಟಿದೆ. ಹರೇ ರಾಮ ಹರೇ ಕೃಷ್ಣ ಅಂತ ಹೇಳಿ ಭಜನೆ ಮಾಡುವುದರ ಮೂಲಕ ಜಾಗೃತಿ ಮೂಡಿಸುವಂತ ಕೆಲಸ ಆ ಫಾರಿನರ್ಸ್ ಇಂದ ಆಗ್ತಾ ಇದೆ. ಆದ್ರೆ ನಮ್ಮವ್ರು ಇಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ. ನಾನೇನು, ನಮ್ DNA ಏನು, ಋಷಿಗಳ ರಕ್ತ ನಮ್ಮ ಧಮನಿಗಳಲ್ಲಿ ಹರಿತಾ ಇದೆ. ನಾನೇನು ಅಂತ ಮರೆತು ನಾನು ಇನ್ನೊಬ್ಬರ ತರ ಆದ್ರೆ ಅದು ಸ್ಲೇವಿಸಮ್ ಅಲ್ವಾ? ಹುಡುಗಿಯನ್ನ ಹಾಕೊಂಡು ಓಡಾಡದೆ ನನ್ನ ಸ್ವೇಚ್ಛೆ ಕೇಳೋದಕ್ಕೆ ನೀವ್ಯಾರು? ನಾನು ನನ್ನಿಷ್ಟ ಅನ್ನೋದಿದೆಯಲ್ಲ, ಆ ಫ್ರೀ ವಿಲ್, ಅದು ತುಂಬಾ ಡೇಂಜರಸ್. ಸೊ ಭಗವದ್ಗೀತೆಯನ್ನ ಪಠ್ಯದಲ್ಲಿ ಅಳವಡಿಸಬೇಕಾ ಬೇಡವಾ? ನೋಡಿ, ಭಗವದ್ಗೀತೆ ಅಳವಡಿಸಿದ್ರೆ ನಾವು ಈ ತರ ಹುಚ್ಚಾಟಕ್ಕೆ ಇಳಿತಾನೇ ಇರ್ಲಿಲ್ಲ. ಕೋರ್ಮಂಗ್ಲ ಎಚ್ಚಸಾಲೆ ವೆಟ್ಟಲ್ಲಿ ಕೋ ಲಿವಿಂಗ್ ಅಂತ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಒಂದು ಕನ್ನಡಿಗಳಾಗಿ ಛೀ ಅಂತ ಹೇಳ್ತೀನಿ, ಧಿಕ್ಕಾರ ಅಂತ ಹೇಳ್ತೀನಿ ಸರ್ಕಾರಕ್ಕೆ. ನಾವೇನಾದ್ರೂ ಬಲವಂತವಾಗಿ ಅವ್ರನ್ನ ಏನಾದರೂ ಹೇರಿದ್ರೆ ಅವ್ರ ಮೇಲೆ ಸೂಸೈಡ್ವರೆಗೂ ಹೋಗೋ ಅಷ್ಟು ಈ ಥರ ಆಗೋಗಿದೆ. ಈ ಥರ ಮಕ್ಕಳನ್ನ ನಾವು ತಯಾರು ಮಾಡೋಕ್ಕೆ ಭಗವದ್ಗೀತೆ ಬೇಕಿರೋದು.